ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಗಳ ಮೇಲೆ ಕಲ್ಲು ತೂರಾಟವಾಗಿದೆ. ಎಸ್ ವೀಕ್ಷಕರು, ಈಗಷ್ಟೇ ಒಂದು ಇನ್ಫಾರ್ಮೇಶನ್ TV5 ಗೆ ಅಪ್ಡೇಟ್ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಗಳ ಮೇಲೆ ಕಲ್ಲು ತೂರಾಟವಾಗಿದೆ. 10ಕ್ಕೂ ಹೆಚ್ಚು ಬಸ್ಗಳ ಮೇಲೆ ಕಲ್ಲನ್ನು ಎಸೆದಿದ್ದಾರೆ ಕಿಡಿಗೇಡಿಗಳು. HIL, ಚಿಕ್ಕಜಾಲ, ಮಾಗಡಿ ರಸ್ತೆ ಸೇರಿದಂತೆ ಹಲವೆಡೆ ಕಲ್ಲನ್ನು ಎಸೆದಿದ್ದಾರೆ ಕಿಡಿಗೇಡಿಗಳು. ಎರಡನೇ ದಿನಕ್ಕೆ ಭಾರತ ಬಂದ್ ಕಾಲಿಟ್ಟಿದೆ. ಮೆಜೆಸ್ಟಿಕ್ನಿಂದ ಸಂಚಾರವನ್ನು ಆರಂಭಿಸಿದೆ ಬಿಎಂಟಿಸಿ ಬಸ್ಗಳು. ಎರಡನೇ ದಿನವೂ ಕೆಆರ್ ಮಾರುಕಟ್ಟೆಗೆ ಬಂಧನ ಬಿಸಿ ತಟ್ಟಿಲ್ಲ. ಕೆಆರ್ ಮಾರುಕಟ್ಟೆಯಲ್ಲಿ ಎಂದಿನಂತೆ ವ್ಯಾಪಾರ ವಹಿವಾಟು ನಡೀತಾ ಇದೆ. ಈತನ ಮಧ್ಯೆ ಒಂದಷ್ಟು ಜಾಗಗಳಲ್ಲಿ ಅಹಿತಕರ ಘಟನೆ ನಡೆದಿದೆ ಅನ್ನೋ ಇನ್ಫಾರ್ಮೇಶನ್ ಅಪ್ಡೇಟ್ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಗಳ ಮೇಲೆ ಕಲ್ಲು ತೂರಾಟವಾಗಿದೆ. 10ಕ್ಕೂ ಹೆಚ್ಚು ಬಸ್ಗಳ ಮೇಲೆ ಕಿಡಿಗೇಡಿಗಳು ಕಲ್ಲನ್ನು ಎಸೆದಿದ್ದಾರೆ. HIL, ಚಿಕ್ಕಜಾಲ, ಮಾಗಡಿ ರಸ್ತೆ ಸೇರಿದಂತೆ ಹಲವೆಡೆ ಕಲ್ಲು ಎಸೆದಿರ್ತಕ್ಕಂಥ ಘಟನೆ ನಡೆದಿದೆ. ಮೆಜೆಸ್ಟಿಕ್ನಿಂದ ಸಂಚಾರವನ್ನ ಬಿಎಂಟಿಸಿ ಬಸ್ಗಳು ಆರಂಭಿಸಿವೆ. ಎರಡನೇ ದಿನವೂ ಕೆಆರ್ ಮಾರುಕಟ್ಟೆಗೆ ಬಂಧನ ಬಿಸಿ ತಟ್ಟಿಲ್ಲ. ಕೆಆರ್ ಮಾರುಕಟ್ಟೆಯಲ್ಲಿ ಎಂದಿನಂತೆ ವ್ಯಾಪಾರ ವಹಿವಾಟು ನಡೀತಾ ಇದೆ. ವ್ಯಾಪಾರಸ್ಥರು ತಮ್ಮ ಸಾಮಗ್ರಿಗಳನ್ನು ತೆಗೆದುಕೊಂಡು ಬಂದು ವ್ಯಾಪಾರ ವಹಿವಾಟಿನಲ್ಲಿ ತಲ್ಲೀನರಾಗಿದ್ದಾರೆ. ಈತನ ಮಧ್ಯೆ ಒಂದಷ್ಟು ಭಾಗಗಳಲ್ಲಿ ಕಲ್ಲು ತೂರಾಟವಾಗಿದೆ ಬಿಎಂಟಿಸಿ ಬಸ್ಗಳ ಮೇಲೆ ಅಂತ ಇನ್ಫಾರ್ಮೇಶನ್ ನಮಗೆ ಅಪ್ಡೇಟ್ ಆಗ್ತಾ ಇದೆ. 10ಕ್ಕೂ ಹೆಚ್ಚು ಬಸ್ಗಳ ಮೇಲೆ ಕಿಡಿಗೇಡಿಗಳು ಕಲ್ಲನ್ನು ಎಸೆದಿದ್ದಾರೆ. ನಿನ್ನೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು ಬಂದ್ಗೆ. ಎರಡನೇ ದಿನ ಇವತ್ತು ಯಾವ ರೀತಿಯಾಗಿ ಪ್ರತಿಕ್ರಿಯೆ ವ್ಯಕ್ತವಾಗುವುದು, ಬಂದ್ ಏನಾದರೂ ಯಶಸ್ವಿ ಆಗಬಹುದಾ ಅಥವಾ ಠುಸ್ ಆಗಬಹುದು ಅಂತ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಕಾಡ್ತಾ ಇದೆ ಸಾರ್ವಜನಿಕರಲ್ಲಿ. ಈತನ ಮಧ್ಯೆ ಕಿಡಿಗೇಡಿಗಳು ಬಿಎಂಟಿಸಿ ಬಸ್ ಮೇಲೆ ಕಲ್ಲು ತೂರಾಟ ನಡೆಸಿರ್ತಕ್ಕಂಥ ಘಟನೆಗಳು ಸಹ ವರದಿಯಾಗ್ತಾ ಇದೆ. HIL, ಚಿಕ್ಕಜಾಲ, ಮಾಗಡಿ ರಸ್ತೆ ಸೇರಿದಂತೆ ಹಲವೆಡೆ ಕಲ್ಲನ್ನು ಎಸೆಯಲಾಗಿದೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಎರಡನೇ ದಿನವೂ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗಬಹುದು ಅನ್ನುವಂಥದ್ದು ಶಾಲಾ ಕಾಲೇಜುಗಳು ಎಂದಿನಂತೆ ಇವತ್ತು ನಡೆಯುವಂಥ ಸಾಧ್ಯತೆ ಇದೆ. ಯಾಕಂದರೆ ಒಂದಷ್ಟು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ನಿನ್ನೆ ರಜೆಯನ್ನು ಘೋಷಣೆ ಮಾಡಲಾಗಿತ್ತು. ಆದರೆ ಇವತ್ತು ಆ ಒಂದು ರಜೆಯನ್ನು ವಾಪಸ್ ಪಡೆಯಲಾಗಿದೆ. ಹಾಗಾಗಿ ಯಥಾಸ್ಥಿತಿಯಾಗಿ ಶಾಲಾ ಕಾಲೇಜುಗಳು ನಡೆಯುತ್ತೆ. ಈತನ ಮಧ್ಯೆ ನಮಗೆ ಒಂದಷ್ಟು ಇನ್ಫಾರ್ಮೇಷನ್ಸ್ ಈಗ ಲಭ್ಯವಾಗ್ತಾ ಇದೆ. ಬಿಎಂಟಿಸಿ ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ ಕಿಡಿಗೇಡಿಗಳು ಅನ್ನುವಂಥದ್ದು. ನಿಜಕ್ಕೂ ಆ ಕಿಡಿಗೇಡಿಗಳು ಯಾರು ಅನ್ನುವಂಥದ್ದು, ಜೊತೆಗೆ ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ ಅನ್ನೋದು ಮತ್ತಷ್ಟು ಇನ್ಫಾರ್ಮೇಶನ್ ನಮಗೆ ಅಪ್ಡೇಟ್ ಆಗ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಮುಖಾಂತರ. ಎಸ್, ಎರಡನೇ ದಿನ ಕೆಆರ್ ಮಾರುಕಟ್ಟೆಗೆ ಬಂಧನ ಬಿಸಿ ತಟ್ಟಿಲ್ಲ. ಯಾಕಂದ್ರೆ ನಿನ್ನೆಯೂ ಸಹ ಇದೇ ರೀತಿಯಾದಂತಹ ವ್ಯಾಪಾರ ವಹಿವಾಟು ನಡೀತು. ಅಸ್ತವ್ಯಸ್ತವಾದಂತಹ ಯಾವುದೇ ಚಿತ್ರಣ ನಿನ್ನೆ ಕಂಡು ಬಂದಿಲ್ಲ. ಇವತ್ತು ಸಹ ಅದೇ ರೀತಿಯಾದಂತಹ ಪರಿಸ್ಥಿತಿ ಚಿತ್ರಣ ನಮಗೆ ಕಂಡು ಬರ್ತಾ ಇದೆ. ಬೆಳಗ್ಗೆ ಎಂದಿನಂತೆ ವ್ಯಾಪಾರಸ್ಥರು ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿರ್ತಕ್ಕಂತಹ ದೃಶ್ಯಗಳು ನಮಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಮೆಜೆಸ್ಟಿಕ್ನಲ್ಲೂ ಸಹ ಬಿಎಂಟಿಸಿ ಬಸ್ಗಳು ಸಂಚಾರವನ್ನ ಆರಂಭಿಸಿವೆ. ನಿನ್ನೆ ಬೆಳಗ್ಗೆ ಬಂದ್ ಆರಂಭವಾದಂಥ ಸಂದರ್ಭದಲ್ಲಿ ಬಿಎಂಟಿಸಿ ಜೊತೆಗೆ KSRTC ಬಸ್ಗಳ ಸಂಚಾರದಲ್ಲಿ ವ್ಯತ್ಯಯ ಕಂಡು ಬಂದಿತ್ತು, ವಿರಳವಾಗಿತ್ತು. ಆದರೆ ಸಮಯ ಕಳೆದಂತೆ ಬಿಎಂಟಿಸಿ ಬಸ್ಗಳು, KSRTC ಬಸ್ಗಳು, ಆಟೋ, ಟ್ಯಾಕ್ಸಿ ಎಂದಿನಂತೆ ಸಂಚಾರವನ್ನು ನಡೆಸಿದ್ವು. ಆದರೆ ಈಗ ಬರ್ತಾರಂಥ ಇನ್ಫಾರ್ಮೇಶನ್ ಪ್ರಕಾರ ಅಂತ ದೊಡ್ಡ ಮಟ್ಟದ ಬಂಧನ ಎಫೆಕ್ಟ್ ನಮಗೆ ಕಾಣ ಸಿಗ್ತಾ ಇಲ್ಲ. ಮೋಟಾರು ವಾಹನ ತಿದ್ದುಪಡಿ ವಿಧೇಯಕ 2017 ವಿರೋಧಿಸಿ ಈಗಾಗಲೇ ಕಾರ್ಮಿಕ ಸಂಘಟನೆಗಳು 2 ದಿನದ ಮುಷ್ಕರಕ್ಕೆ ಕರೆ ನೀಡಿರ್ತಕ್ಕಂಥದ್ದು, 2 ದಿನದ ಬಂದ್ಗೆ ಕರೆ ನೀಡಿದೆ. ಆದರೆ ಎರಡನೇ ದಿನವಾದ ಇವತ್ತು ಬಂದ್ಗೆ ನೀರಸವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗುವಂಥ ಎಲ್ಲ ಲಕ್ಷಣ ಕಂಡು ಬರ್ತದೆ. ಯಾಕಂದರೆ ಸಾರ್ವಜನಿಕರು ಬಂದ್ಗೆ ಉತ್ತಮವಾದಂತಹ ಪ್ರತಿಕ್ರಿಯೆಯನ್ನು ನಿನ್ನೆ ಕೊಟ್ಟಿಲ್ಲ. ಹಾಗಾಗಿ ಇವತ್ತು ಸಹ ಅದೇ ರೀತಿಯಾದಂತಹ ಪರಿಸ್ಥಿತಿ ಮುಂದುವರಿಬಹುದು ಅನ್ನುವಂಥದ್ದು. ಜೊತೆಗೆ KSRTC ಬಸ್ಗಳು ಸಹ ಸಂಚಾರವನ್ನು ಆರಂಭಿಸಿವೆ, ಬಿಎಂಟಿಸಿ ಬಸ್ಗಳು ಸಹ ಸಂಚಾರವನ್ನು ಆರಂಭಿಸಿರ್ತಕ್ಕಂಥದ್ದು. ಜೊತೆಗೆ ಕೆಆರ್ ಮಾರುಕಟ್ಟೆಯಲ್ಲಿ ವ್ಯಾಪಾರಸ್ಥರಲ್ಲಿ ಒಂದಷ್ಟು ಆತಂಕ ಇತ್ತು. ಯಾಕಂದರೆ ನಿನ್ನೆ ಬಂದ್ ಆರಂಭವಾದಂಥ ಸಂದರ್ಭದಲ್ಲಿ ವ್ಯಾಪಾರ ವಹಿವಾಟು ಯಾವ ರೀತಿಯಾಗಿ ಆಗ್ಬೋದು, ದುಷ್ಪರಿಣಾಮ ಏನಾದರೂ ಬೀರ್ಬೋದಾ, ವ್ಯಾಪಾರಸ್ಥರು ಬರ್ತಾರಾ ಇಲ್ವಾ ಅನ್ನುವಂಥ ಒಂದು ನಿಟ್ಟಿನಲ್ಲೇ ಒಂದಷ್ಟು ಆತಂಕಗಳು ವ್ಯಾಪಾರಸ್ಥರಿಗೆ ಇತ್ತು. ಆದರೆ ಅದಾದ ಬಳಿಕ ಬಿಎಂಟಿಸಿ ಬಸ್ಗಳ ಸಂಚಾರ ಯಥಾ
ಯಥಾಸ್ಥಿತಿಯಾಗಿ ಕಂಡು ಬಂದಂಥ ಹಿನ್ನೆಲೆಯಲ್ಲಿ ವ್ಯಾಪಾರ ವಹಿವಾಟು ನಿನ್ನೆಯೂ ಸಹ ಯಥಾಸ್ಥಿತಿಯಾಗಿ ಮುಂದುವರಿತು. ಇವತ್ತು ಸಹ ಅದೇ ರೀತಿಯಾದಂಥ ಕಂಡೀಷನ್ ಕಂಡು ಬರ್ತಾ ಇದೆ. ಎಸ್ ವೀಕ್ಷಕರೇ, ಸದ್ಯ ಮೆಜೆಸ್ಟಿಕ್ ಜೊತೆಗೆ KR ಮಾರುಕಟ್ಟೆಯಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಇದೆ ಅನ್ನೋದರ ಕುರಿತು ನಮ್ಮ ಕರೆಸ್ಪಾಂಡೆನ್ಸ್ ಇಬ್ಬರು ಲೈವ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. ಮೆಜೆಸ್ಟಿಕ್ನಿಂದ ಕೃಷ್ಣ, ಹಾಗೆ KR ಮಾರುಕಟ್ಟೆಯಿಂದ ಸಂಜಯ್. ಮೊದಲಿಗೆ ನಾನು ಕೃಷ್ಣ ಹತ್ರ ಹೋಗ್ತೀನಿ. ಕೃಷ್ಣ, ಸದ್ಯ ಮೆಜೆಸ್ಟಿಕ್ನಲ್ಲಿ ಯಾವ ರೀತಿಯಾದಂಥ ಚಿತ್ರಣ ಕಂಡು ಬರ್ತಾ ಇದೆ? KSRTC ಬಸ್ಗಳ ಸಂಚಾರ ಯಾವ ರೀತಿ ಇದೆ? ಪ್ರಯಾಣಿಕರು ಏನು ಹೇಳ್ತಿದ್ದಾರೆ ಕೃಷ್ಣ? ಶಿವು, ಕಾರ್ಮಿಕ ಸಂಘಟನೆಗಳು ಕೊಟ್ಟಿರುವಂಥ ಮುಷ್ಕರಕ್ಕೆ ಇವತ್ತು ಸಂಪೂರ್ಣವಾಗಿ ಬೆಂಬಲ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಯಾಕಂದರೆ ಬೆಂಗಳೂರಲ್ಲಿ ಸಹಜ ಸ್ಥಿತಿಯಲ್ಲಿ ಬೆಂಗಳೂರು ಬೆಳ್ಳಂಬೆಳಗ್ಗೆ ಇರುವಂಥದ್ದು KSRTC, BMTC ಸೇರಿದಂತೆ ಪ್ರಮುಖ ಸಾರಿಗೆ ವ್ಯವಸ್ಥೆಗಳಾಗಿರುವಂಥ ಆಟೋ ಸಂಚಾರ ಜೊತೆಗೆ ಟ್ಯಾಕ್ಸಿ ಮತ್ತು ಏರ್ಪೋರ್ಟ್ ಗಾಡಿಗಳು ಯಾವ ರೀತಿ ಸಂಚಾರ ಮಾಡ್ತಾ ಇದ್ವೋ ಪ್ರತಿನಿತ್ಯ ಅದೇ ರೀತಿಯಲ್ಲಿ ಕೂಡ ಸಂಚಾರವನ್ನು ಮಾಡ್ತಾ ಇದೆ. ಜೊತೆಗೆ BMTC ಬೆಂಗಳೂರಿನ ಪ್ರಮುಖ ಸಂಚಾರ ವ್ಯವಸ್ಥೆ ಆಗಿರುವಂಥ BMTC ಸಂಪೂರ್ಣವಾಗಿ ಬಸ್ ಸಂಚಾರ ಆರಂಭ ಆಗದೇ ಇದ್ರೂ ಕೂಡ ವಿರಳವಾಗಿ BMTC ಬಸ್ಗಳು ಸಂಚಾರ ಕೂಡ ಆರಂಭ ಆಗ್ತಾ ಇದೆ. ಬೆಂಗಳೂರಿನ ವಿವಿಧ ಭಾಗಗಳಿಗೆ ಸಂಚಾರ ಮಾಡಬೇಕಾದಂಥ ಪ್ರಯಾಣಿಕರಿಗೆ ಇಲ್ಲಿವರೆಗೂ ಯಾವುದೇ ಸಮಸ್ಯೆ ಕೂಡ ಆಗಿಲ್ಲ. ಹೀಗಾಗಿ ಪ್ರತಿದಿನ ಯಾವ ರೀತಿ BMTC ಬಸ್ಗಳು ಸಂಚಾರ ಮಾಡ್ತಾವೋ ಅದೇ ರೀತಿಯಲ್ಲಿ ಕೂಡ BMTC ಬಸ್ಗಳು ಕೂಡ ಸಂಚಾರವನ್ನು ಕೂಡ ಮಾಡ್ತಾ ಇವೆ. ಜೊತೆಗೆ KSRTC ಈಗಾಗಲೇ ಕೆಲವು ಮಾರ್ಗಗಳಲ್ಲಿ KSRTC ಬಸ್ ಸಂಚಾರ ಕೂಡ ಆರಂಭ ಆಗ್ತಾ ಇದೆ. ಆದರೆ KSRTC ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಬಾರದ ಕಾರಣದಿಂದಾಗಿ ಈಗಾಗಲೇ KSRTC ಬಸ್ಗಳು ಕೂಡ ಆಪರೇಟ್ ಆಗ್ತಿಲ್ಲ. ಯಾಕಂದರೆ ಪ್ರಯಾಣಿಕರು ಇದ್ದರೆ ಮಾತ್ರ ಪ್ರಯಾಣಿಕರನ್ನು ಕರೆದೊಯ್ಯುವಂಥ ಪ್ರಯತ್ನ ಕೂಡ KSRTC ಬಸ್ಗಳಿಂದ ಕೂಡ ಆಗ್ತಾ ಇದೆ. ನಾವು ಪ್ರಮುಖವಾಗಿ KSRTC ಬಸ್ ನಿಲ್ದಾಣದಲ್ಲಿ ಕೂಡ ಇದ್ದೇವೆ ಶಿವು. ನಾವು ನೋಡ್ತಾ ಇದ್ದೀವಿ, ಸಾಕಷ್ಟು ಬಸ್ಗಳು ಕೂಡ ಪ್ರಯಾಣಿಕರನ್ನ ಕರೆದೊಯ್ಯಬೇಕಂತ ನಿಂತಿವೆ. ಆದರೆ ಸಾಕಷ್ಟು ಪ್ರಯಾಣಿಕರು KSRTC ಬಸ್ ನಿಲ್ದಾಣ ಕಡೆ ಕೂಡ ಮುಖ ಮಾಡ್ತಾ ಇಲ್ಲ. ಯಾಕಂದರೆ ಬಂದಿರೋ ಕಾರಣದಿಂದಾಗಿ ಸಾಕಷ್ಟು ಪ್ರಯಾಣಿಕರು ಮುನ್ನೆಚ್ಚರಿಕಾ ಕ್ರಮವಾಗಿ ಸಾಕಷ್ಟು ಪ್ರಯಾಣಿಕರು ಬಸ್ ನಿಲ್ದಾಣಕ್ಕೆ ಕೂಡ ಬಂದಿಲ್ಲ. ಹೀಗಾಗಿ ನಾವು ನೋಡ್ತಾ ಇರುವಂಥದ್ದು ಶಿವು, KSRTC ಬಸ್ ನಿಲ್ದಾಣ ನಿಜಕ್ಕೂ ಪ್ರಯಾಣಿಕರಿಲ್ಲದೆ ಬಿಕೋ ಎನ್ನುವಂಥ ಪರಿಸ್ಥಿತಿ ಕೂಡ ಆಗ್ತಾ ಇದೆ. ಯಾಕಂದರೆ ಬಸ್ ಇದ್ರೂ ಕೂಡ, ಬಸ್ ಆಪರೇಟ್ ಆದರೂ ಕೂಡ ಯಾವುದೇ ಪ್ರಯಾಣಿಕರು ಬಸ್ನತ್ತ ಮುಖ ಮಾಡ್ತಾ ಇಲ್ಲ. ಜೊತೆಗೆ ರಾಜ್ಯದ ವಿವಿಧ ಭಾಗಗಳಿಗೆ ತಡಬೇಕಾದಂಥ ಪ್ರಯಾಣಿಕರು, ಸಾಕಷ್ಟು ಪ್ರಯಾಣಿಕರು ಬಾರದ ಕಾರಣದಿಂದ BMTC ಬಸ್ಗಳು ಕೂಡ ಅಂದರೆ KSRTC ಬಸ್ಗಳು ಕೂಡ ಆಪರೇಟ್ ಆಗ್ತಿಲ್ಲ. ಹೀಗಾಗಿ ಕೇವಲ ಪ್ರಯಾಣಿಕರು ಇದ್ದರೆ ಮಾತ್ರ ಪ್ರಯಾಣಿಕರನ್ನು ಬಸ್ಗಳು ಕರೆದುಕೊಂಡು ಕೂಡ ಹೋಗ್ತಾ ಇದೆ. ಹೀಗಾಗಿ KSRTC ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಲ್ಲದೆ ಬಿಕೋ ಅನ್ನುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇದೆ. ಆದರೆ ಇಲ್ಲಿವರೆಗೂ ಅಂದರೆ ಮತ್ತೊಂದು ಕಡೆ ಆಟೋ ಸಂಚಾರ ಕೂಡ ಮೆಜೆಸ್ಟಿಕ್ನಲ್ಲಿ ಯಥಾಸ್ಥಿತಿ ಕೂಡ ಇರುವಂಥದ್ದು. ಯಾವುದೇ ಆಟೋದಲ್ಲಿ ಬೆಂಗಳೂರಲ್ಲಿ ಸರಿಸುಮಾರು 1 ಲಕ್ಷಕ್ಕೂ ಹೆಚ್ಚು ಆಟೋಗಳಿವೆ. ಅದರಲ್ಲಿ ಸರಿಸುಮಾರು 70,000 ರಿಂದ 80,000 ಆಟೋಗಳು ಬೆಂಗಳೂರಲ್ಲಿ ಈಗಾಗಲೇ ಸಂಚಾರವನ್ನು ಕೂಡ ಮಾಡ್ತಾ ಇದೆ. ನಿನ್ನೆ ಕೂಡ ಸಾಕಷ್ಟು ಆಟೋಗಳು ರಸ್ತೆಗೆ ಇಳಿದಿರಲಿಲ್ಲ. ಆದರೆ ಇವತ್ತು ಬಂದಿನ ಬಿಸಿ ಕಡಿಮೆ ಆದ ಕಾರಣದಿಂದ ಆಟೋ ಸಂಚಾರ ಕೂಡ ಯಥಾಸ್ಥಿತಿ ಕೂಡ ಇರುವಂಥದ್ದು. ಒಟ್ಟಲ್ಲಿ ಕಾರ್ಮಿಕ ಸಂಘಟನೆಗಳು ನೀಡಿರುವಂಥ ಬಂದ್ಗೆ ಇವತ್ತು ಸಂಪೂರ್ಣವಾಗಿ ಬೆಂಬಲ ಕೂಡ ಸೂಚನೆ ಮಾಡ್ತಿಲ್ಲ. ಬೆಂಗಳೂರಲ್ಲಿ ಬೆಳ್ಳಂಬೆಳಗ್ಗೆ ಯಾವ ರೀತಿ ಸಹಜವಾದ ಸ್ಥಿತಿ ಪ್ರತಿದಿನ ಇರ್ತಾ ಇತ್ತು ಅದೇ ರೀತಿಯಲ್ಲಿ ಸಹಜ ಸ್ಥಿತಿಯಲ್ಲಿ ಕೂಡ ಇರುವಂಥದ್ದು. ಜೊತೆಗೆ ಬೆಂಗಳೂರಿನ ಮತ್ತೊಂದು ಸಂಚಾರ ವ್ಯವಸ್ಥೆ ಆದಂಥ ಮೆಟ್ರೋ ಸಂಚಾರ ಕೂಡ ಬೆಳಗ್ಗೆ 5:30ಕ್ಕೆ ಆರಂಭ ಆಗಬೇಕಾದಂಥ ಮೆಟ್ರೋ ಸಂಚಾರ ಕೂಡ ಯಥಾಸ್ಥಿತಿಯಲ್ಲಿ ಕೂಡ ಇದೆ. ಹೀಗಾಗಿ ಬಂದಿನ ಬಿಸಿ ನಿಜಕ್ಕೂ ಬೆಂಗಳೂರಲ್ಲಿ ಬೆಳ್ಳಂಬೆಳಗ್ಗೆ ಯಾವುದೇ ರೀತಿಯಲ್ಲಿ ಬಿಸಿ ಕೂಡ ತರ್ತಾ ಇಲ್ಲ ಪ್ರಯಾಣಿಕರಿಗೆ. ಜೊತೆಗೆ ಯಾರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಕೂಡ ಆಗ್ತಾ ಇಲ್ಲ. ಜೊತೆಗೆ ಹೋಟೆಲ್ ಏನಿದೆ ಮತ್ತು ಹೋಟೆಲ್ಗಳಿದೆ ಅದು ಕೂಡ ಬೆಳ್ಳಂಬೆಳಗ್ಗೆ ಯಾವ ರೀತಿ ಓಪನ್ ಆಗ್ತಾ ಇತ್ತು ಅದೇ ರೀತಿ ಕೂಡ ಓಪನ್ ಆಗ್ತಾ ಇರುವಂತದ್ದು ಶಿವು. ಓಕೆ ಕೃಷ್ಣ, ಹಾಗೆ ನೇರ ಸಂಪರ್ಕದಲ್ಲಿ ಇನ್ನು ಸಂಜಯ್ ಕೃಷ್ಣ ಮಾಹಿತಿಯನ್ನ ಕೊಡ್ತಾ ಇದ್ರು. ವಾಹನ ಸಂಚಾರ ಇದೆ, ಆದ್ರೆ ಪ್ರಯಾಣಿಕರು ಮಾತ್ರ ಕಂಡು ಬರ್ತಾ ಇಲ್ಲ ಅನ್ನುವಂಥದ್ದು. ಇನ್ನು ಮಾರ್ಕೆಟ್ ವಿಚಾರಕ್ಕೆ ಬರೋದಾದ್ರೆ ವ್ಯಾಪಾರ ವಹಿವಾಟು ಯಾವ ರೀತಿ ಇದೆ, ಗ್ರಾಹಕರು ಬರ್ತಾ ಇದ್ದಾರಾ ಇಲ್ವಾ ಅನ್ನುವಂಥದ್ದು ಸಂಜಯ್? ಹೌದು ಶಿವಪ್ರಸಾದ್, ಏನಂತ ಅಂದ್ರೆ ವಿವಿಧ ಸಂಘಟನೆಗಳು ಏನು ಭಾರತ್ ಬಂದ್ಗೆ ಕರೆ ಕೊಟ್ಟಿದ್ರು 2 ದಿನ, ಇವತ್ತು 2ನೇ ದಿನ ಆಗಿರ್ತಕ್ಕಂಥದ್ದು. ಇಲ್ಲೂ ಸಹ ಬಂದ್ನ ಬಿಸಿ ಯಾವುದೇ ರೀತಿ ಜನರಿಗೆ ತಟ್ಟಿಲ್ಲ ಅಥವಾ ವ್ಯಾಪಾರಸ್ಥರಿಗೂ ಸಹ ತಟ್ಟಿಲ್ಲ. ಕೃಷಿ ಮಾರುಕಟ್ಟೆ ಇದೊಂಥರ ಯಾವಾಗಲೂ ಸಹ ಜನನಿಬಿಡ ಪ್ರದೇಶ ಆಗಿರ್ತಕ್ಕಂಥದ್ದು. ಇಲ್ಲಿಗೆ ಸುಮಾರು ಬೆಳಿಗ್ಗೆ 6 ಗಂಟೆ ಅಷ್ಟರಲ್ಲೇ ಸಾವಿರಾರು ಸಂಖ್ಯೆಯಲ್ಲಿ ವ್ಯಾಪಾರಸ್ಥರು ಮತ್ತು ಜನರು ವಿವಿಧ ಬೇರೆ ಬೇರೆ ಪ್ರದೇಶಗಳಿಂದ KR ಮಾರುಕಟ್ಟೆಗೆ ಬರ್ತಾರೆ. ಸೊ ಹಾಗಾಗಿ ಇಲ್ಲೂ ಸಹ ಎಂದಿನಂತೆ ವ್ಯಾಪಾರ ನಡೀತಾ ಇರ್ತಕ್ಕಂಥದ್ದು. KR ಮಾರುಕಟ್ಟೆಯ ಸರ್ಕಾರಿ
ವೆಹಿಕಲ್ನಲ್ಲಿ ಈಗ ನಾನು ಇದ್ದೀನಿ. ಇಲ್ಲಿ ಮುಖ್ಯವಾಗಿ ಬೆಳಗಿನ ಜಾವ ತರಕಾರಿ, ಹೂವು ಮತ್ತು ಹಣ್ಣುಗಳ ವ್ಯಾಪಾರ ಜೋರಾಗಿರುತ್ತೆ. ಹಾಗೆ ಇವತ್ತು ಸಹ ಪರಿಸ್ಥಿತಿಯನ್ನು ನೀವು ನೋಡ್ತಾ ಇದ್ದೀರಾ ನೋಡಿ. ಏನು ನೂರಾರು ಸಂಖ್ಯೆಯಲ್ಲಿ ಈಗಾಗಲೇ ಕಾಣಿಸ್ತಾ ಇರ್ತಕ್ಕಂಥದ್ದು ಜನರು ತಮ್ಮ ಎಂದಿನಂತೆ ವಹಿವಾಟಿನಲ್ಲಿ ತೊಡಗಿರ್ತಕ್ಕಂಥದ್ದು. ಹೂವು ವ್ಯಾಪಾರ ಮಾಡಿರ್ತಕ್ಕಂಥದ್ರಲ್ಲಿ ಯಾವುದೇ ರೀತಿಯ ವ್ಯತ್ಯಯ ಕಂಡು ಬಂದಿಲ್ಲ. ಸಹಜವಾಗಿ ಯಾವ ರೀತಿ ಇರುತ್ತೆ ಅದೇ ರೀತಿ ಪರಿಸ್ಥಿತಿ ಇಂದು ಇರ್ತಕ್ಕಂಥದ್ದು. ಎರಡನೇ ದಿನ ಬಂದ್ ಎಫೆಕ್ಟ್ ಯಾವುದೇ ಕಾರಣಕ್ಕೂ ಇಲ್ಲಿ ಆಗುವ ಸೂಚನೆಗಳು ಕಂಡು ಬರ್ತಾ ಇಲ್ಲ. ಯಾಕಂತಂದ್ರೆ ಸಹಜವಾಗಿಯೇ ಇಲ್ಲಿ ವ್ಯಾಪಾರಸ್ಥರು ಸಹ ವಹಿವಾಟು ನಡೆಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಜನರು ಸಹ ಬೇರೆ ಬೇರೆ ಪ್ರದೇಶಗಳಿಂದ ಬಂದು ಇಲ್ಲಿ ಹೂವನ್ನು ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಬೇರೆ ಬೇರೆ ಪ್ರದೇಶಗಳಿಂದ ಬಂದಿದ್ದಾರೆ ಅಂದ್ರೆ ಕೆಲವರು ಸ್ವಂತ ವೆಹಿಕಲ್ ನಲ್ಲಿ ಬಂದಿರ್ತಾರೆ, ಕೆಲವರು ಬಸ್ ನಲ್ಲಿ ಬಂದಿರತಕ್ಕಂಥದ್ದು. ಸದ್ಯದ ಮಾಹಿತಿಯ ಪ್ರಕಾರ ಏನಂತಂದ್ರೆ KSRTC ಬಸ್ ಇರ್ಬೋದು, BMTC ಬಸ್ ಇರ್ಬೋದು, ಅವು ಸಹ KR ಮಾರುಕಟ್ಟೆಯಿಂದ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಏನು ಕಾರ್ಮಿಕ ಸಂಘಟನೆಗಳು ಭಾರತ್ ಬಂದ್ಗೆ ಕರೆ ಕೊಟ್ಟಿದ್ರು, ಆ ಬಂದ್ ಎರಡನೇ ದಿನವೂ ಸಹ ಯಶಸ್ವಿಯಾಗುವ ಲಕ್ಷಣಗಳು ಸದ್ಯಕ್ಕೆ KR ಮಾರುಕಟ್ಟೆಯಲ್ಲಿ ಕಾಣ್ತಾ ಇಲ್ಲ. ಎಲ್ಲಾ ರೀತಿಯ ವ್ಯಾಪಾರಸ್ಥರು ತಮ್ಮ ವ್ಯಾಪಾರದಲ್ಲಿ ತೊಡಗಿರ್ತಕ್ಕಂಥದ್ದು. ಹಾಗೆ ಜನರು ಸಹ ವ್ಯಾಪಾರಕ್ಕಾಗಿ ಬೇರೆ ಬೇರೆ ಪ್ರದೇಶಗಳಿಂದ ಇಲ್ಲಿಗೆ ಬಂದಿರತಕ್ಕಂಥದ್ದು. ಈಗ ಇನ್ನೇನು 7 ಗಂಟೆ 7:30 ಆಗ್ತಾ ಬರ್ತಾ ಇದೆ. ಸೊ ಸಹಜ ಸ್ಥಿತಿ ಹೇಗಿರುತ್ತೆ ಅದೇ ರೀತಿ ಪರಿಸ್ಥಿತಿ ಇಂದು ಸಹ ಇರ್ತಕ್ಕಂಥದ್ದು. ಏನು KR ಮಾರುಕಟ್ಟೆ ಹಾದು ಹೋದ್ರೆ ಒಳಗಡೆ ಚಿಕ್ಕಪೇಟೆ ಇರ್ಬೋದು, ಅವಿನ ರೋಡ್ ಇರ್ಬೋದು, ಇಲ್ಲೂ ಸಹ ವ್ಯಾಪಾರಸ್ಥರು ತಮ್ಮ ವಹಿವಾಟಿಗಾಗಿ ಹೋಗ್ತಾ ಇರ್ತಕ್ಕಂಥದ್ದು ಎಂದಿನಂತೆ ಕಂಡು ಬರ್ತಾ ಇದೆ. ಒಟ್ಟಿನಲ್ಲಿ ಏನು ಬಂದ್ ಇಂದು ಸಹ ಯಾವ ರೀತಿ ಶುರು ಆಗುತ್ತೆ ಅಂತಕ್ಕಂಥ ಏನೋ ಒಂದು ಇದಿತ್ತು ಜನರಲ್ಲಿ. ಬಂದ್ಗೆ ಜನರಿಂದ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆ ಅಂದ್ರೆ ಯಶಸ್ವಿಯಾಗುವಂತ ಪ್ರತಿಕ್ರಿಯೆ ಜನರಿಂದ ಕಂಡು ಬರ್ತಿಲ್ಲ. ಯಾಕಂದ್ರೆ ಸಹಜವಾಗಿ 2 ದಿನ ಕಂಟಿನ್ಯೂಸ್ ಆಗಿ ಬಂಧನ ಮಾಡಿದ್ರೆ ಜನರು ಪಾಲ್ಗೊಳ್ಳಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂತಂದ್ರೆ ತಮ್ಮ ವ್ಯವಹಾರ ಇರ್ಬೋದು ಅಥವಾ ಬೇರೆ ಬೇರೆ ಕೆಲಸಗಳಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಬಂದ್ ಎಫೆಕ್ಟ್ ಸದ್ಯಕ್ಕೆ KR ಮಾರುಕಟ್ಟೆಯಲ್ಲಿ ಕಂಡು ಬರ್ತಾ ಇಲ್ಲ. ಶಿವಪ್ರಸಾದ್. ಓಕೆ ಸಂಜಯ್, ಹಾಗೆ ಸಂಪರ್ಕದಲ್ಲಿ ಕೃಷ್ಣ, ಪ್ರತಿ ಬಾರಿ ಬಂದಾದಂತ ಸಂದರ್ಭದಲ್ಲಿ ಪ್ರಯಾಣಿಕರು ಪರದಾಡುವಂತ ಪರಿಸ್ಥಿತಿ ಇರ್ತಾ ಇತ್ತು, ವಾಹನಗಳು ಸಿಗ್ತಾ ಇರಲಿಲ್ಲ, ಬಸ್ಗಳ ಸಂಚಾರ ಇರ್ತಾ ಇರಲಿಲ್ಲ. ಆದ್ರೆ ಈಗ ಬಸ್ಗಳ ಸಂಚಾರ ಇದೆ, ಆದ್ರೆ ಪ್ರಯಾಣಿಕರು ಮಾತ್ರ ಕಂಡು ಬರ್ತಾ ಇಲ್ಲ. ಜನರು ಎಚ್ಚೆತ್ಕೊಂಡಿದ್ದಾರೆ ಅನಿಸ್ತಾ ಇದೆ. ಚಿತ್ರಣ ಏನಾದ್ರೂ ಬದಲಾಗಬಹುದಾ ಸಮಯ ಕಳೆದಂತೆ ಅನ್ನುವಂಥದ್ದು ಕೃಷ್ಣ? ಖಂಡಿತ ಗುರುಪ್ರಸಾದ್, ಪ್ರತಿ ಬಾರಿ ಬದ್ದಾದಂಥ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಪ್ರಯಾಣಿಕರು ಬಸ್ ಇಲ್ಲದೆ ಪರದಾಡ್ತಾ ಇದ್ರು. ಸಾಕಷ್ಟು ಬಸ್ಗಳು ಎಷ್ಟೋ ಬಾರಿ ಮುಷ್ಕರಕ್ಕೆ ಕಡೆ ಕೊಟ್ಟಂಥ ಸಂದರ್ಭದಲ್ಲಿ ಎಷ್ಟೋ ಬಸ್ಗಳು ಆಪರೇಟೇ ಕೂಡ ಆಗ್ತಾ ಇಲ್ಲ. ಆದರೆ ಇವತ್ತು ನಿನ್ನೆ ಮತ್ತು ಇವತ್ತಿನ ಹೋಲಿಕೆ ಮಾಡಿದಂಥ ಸಂದರ್ಭದಲ್ಲಿ ನಿನ್ನೆ ಕೂಡ ಸಾಕಷ್ಟು KSRTC ಮತ್ತು BMTC ಬಸ್ಗಳು ಕೂಡ ಆಪರೇಟ್ ಆಗ್ತಾ ಇದ್ವು. ಆದರೆ ಯಾವುದೇ ಬಸ್ಸುಗಳು ಬಾರದ ಕಾರಣದಿಂದ ಕೂಡ ನಿನ್ನೆ ಬೆಳಗ್ಗೆ ಇದ್ದಂಥ ಬಸ್ಸುಗಳ ಸಂಖ್ಯೆ ಮಧ್ಯಾಹ್ನ ಕೂಡ ಇರಲಿಲ್ಲ. ಯಾಕಂದರೆ ಯಾವುದೇ ಬಸ್ಸುಗಳು ಖಾಲಿ ಸಂಚಾರ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಸಾರಿಗೆ ನಿಯಮಗಳಿಗೆ ಸಾಕಷ್ಟು ಹೊಡೆತ ಕೂಡ ಆಗುತ್ತೆ, ಸಾಕಷ್ಟು ನಷ್ಟ ಕೂಡ ಆಗುತ್ತೆ. ಹೀಗಾಗಿ ಬಸ್ ಸಂಚಾರವನ್ನು ಪ್ರಯಾಣಿಕರಿಗೆ ಬಾರದ ಕಾರಣದಿಂದಾಗಿ ಸಾಕಷ್ಟು ಬಸ್ಗಳ ಆಪರೇಟನ್ನು ಸಂಪೂರ್ಣವಾಗಿ ಸ್ಟಾಪ್ ಕೂಡ ಮಾಡಲಾಗಿತ್ತು. ಇವತ್ತು ಕೂಡ ಬಸ್ಸುಗಳ ಆಪರೇಟ್ ಆದರೂ ಕೂಡ ಸಾಕಷ್ಟು ಪ್ರಯಾಣಿಕರು ಬಾರದ ಕಾರಣದಿಂದ ಇದೇ ಪರಿಸ್ಥಿತಿಯನ್ನು ಮುಂದುವರೆದೆ KSRTC ಮತ್ತು BMTC ಬಸ್ ಸಂಚಾರವನ್ನು ಮಧ್ಯಾಹ್ನ ನಂತರ ಸ್ಥಗಿತ ಮಾಡುವಂಥ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಯಾಕಂದರೆ ಪ್ರಯಾಣಿಕರು ಬಾರದ ಕಾರಣದಿಂದ ಯಾವುದೇ ಬಸ್ಗಳನ್ನು ಆಪರೇಟ್ ಮಾಡೋಕ್ಕಾಗೋದಿಲ್ಲ ಅಂತ BMTC ಮತ್ತು KSRTC ಅಧಿಕಾರಿಗಳು ಕೂಡ ಸ್ಪಷ್ಟನೆ ಕೂಡ ನೀಡಿದ್ದಾರೆ. ಹೀಗಾಗಿ ಮಧ್ಯಾಹ್ನದ ಹೊತ್ತಿಗೆ ಈಗ ಸಹಜವಾದ ಸ್ಥಿತಿಯಲ್ಲಿ ಯಾವುದೇ ಒಬ್ಬ ಪ್ರಯಾಣಿಕರು ಒಂದು ವೇಳೆ ಬಾರದೇ ಇದ್ದರೆ ಅವು ಕೂಡ ಸಂಪೂರ್ಣವಾಗಿ ಸ್ಥಗಿತ ಆಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ BMTC ಆಗಿರುವುದು KSRTC ಬಸ್ಸುಗಳನ್ನು ಸಂಪೂರ್ಣವಾಗಿ ಸ್ಟಾಪ್ ಮಾಡಲ್ಲ. ಆಗಾಗ ಯಾವ ಪ್ರಯಾಣಿಕರು ಬರ್ತಾರೆ ಅಂಥ ಸಂದರ್ಭದಲ್ಲಿ ಹೆಚ್ಚಿನ ಪ್ರಯಾಣಿಕರು ಬಂದ್ರೆ ಅಂತ ಪ್ರಯಾಣಿಕರನ್ನ ಕರೆದೊಯ್ಯುವಂತ ಪ್ರಯತ್ನ ಕೂಡ ಈಗ ಆಗ್ತಾ ಇರುವಂತದ್ದು. ಶಿವ ಓಕೆ ಕೃಷ್ಣ ಜೊತೆಗೆ ಸಂಜಯ್, ಧನ್ಯವಾದ. ಎರಡೂ ಕಡೆಯಿಂದ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ಕೊಟ್ರಿ. ಎಸ್ ವೀಕ್ಷಕರು, ನಾವು ಗಮನಿಸ್ತಾ ಇದ್ದೀವಿ, ಎರಡೂ ಭಾಗಗಳಲ್ಲಿ ದೊಡ್ಡದಾದಂತಹ ವ್ಯತ್ಯಯ ಏನು ಕಂಡು ಬರ್ತಾ ಇಲ್ಲ. ಪ್ರತಿನಿತ್ಯ ಯಾವ ರೀತಿಯಾದಂತಹ ಸಿಚುವೇಶನ್ ಇರುತ್ತೋ ಅದೇ ರೀತಿಯಾದಂತಹ ಸಿಚುವೇಶನ್ ಕಂಡು ಬರ್ತದೆ. ಆದರೆ ಒಂದಷ್ಟು ಭಾಗಗಳಲ್ಲಿ ಅಹಿತಕರ ಘಟನೆ ನಡೆದಿದೆಯಂತೆ. 10ಕ್ಕೂ ಹೆಚ್ಚು ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ ಕಿಡಿಗೇಡಿಗಳು. ಅವರನ್ನು ಹೆಡೆಮುರಿ ಕಟ್ಟುವಂಥ ಕೆಲಸವನ್ನು ಪೊಲೀಸರು ಮಾಡಬೇಕಾಗುತ್ತೆ. ಜೊತೆಗೆ ನೀರಸವಾದಂತಹ ಪ್ರತಿಕ್ರಿಯೆ ಇವತ್ತು ವ್ಯಕ್ತವಾಗಬಹುದು ಅನ್ನುವಂಥದ್ದು. ಯಾಕಂದರೆ BMTC ಜೊತೆಗೆ KSRTC ಬಸ್ಗಳ ಸಂಚಾರದಲ್ಲಿ ಯಾವುದೇ ರೀತಿಯಾಗಿ ವ್ಯತ್ಯಯ ಇಲ್ಲ, ಪ್ರಯಾಣಿಕರ ಕೊರತೆ ಮಾತ್ರ ಕಂಡು ಬರ್ತಾ ಇದೆ.